ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರು, ಸಮಾಜ ಕಲ್ಯಾಣ ಇಲಾಖೆಯ ಸಚಿವರು ಆದಂಥ ಶ್ರೀ ಎಚ್ ಸಿ ಮಾದೇವಪ್ಪ ಅವರ, ಲೋಕೋಪಯೋಗಿ ಸಚಿವರಾದಂಥ ಶ್ರೀ ಸತೀಶ್ ಜಾರಕಿಹೊಳಿ ಅವರ, ಪಶುಸಂಗೋಪನೆ ಮತ್ತು ರೇಷ್ಮೆ ಸಚಿವರಾದಂಥ ಶ್ರೀ ವೆಂಕಟೇಶ್ ಅವರ, ಈ ಕ್ಷೇತ್ರದ ಶಾಸಕರು ಹಾಗೂ ಜಂಗಲ್ ಲಾಡ್ಜಸ್ ಅದರ ಅಧ್ಯಕ್ಷರು ಆದಂಥ ಶ್ರೀ ಅನಿಲ್ ಚಿಕ್ಮಾದು ಅವರ, ಲೋಕಸಭಾ ಸದಸ್ಯರಾದಂಥ ಶ್ರೀ ಸುನಿಲ್ ಬೋಸ್ ಅವರ, ಶಾಸಕರಾದಂಥ ಗಣೇಶ್ ಅವರ, ಮೇಲ್ಮನೆಯ ಸದಸ್ಯರಾದಂಥ ಡಾಕ್ಟರ್ ತಿಮ್ಮಯ್ಯನವರ, ಪೂಜ್ಯರಾದಂಥ ಜಾನ್ ಪ್ರಕಾಶ್ ಸ್ವಾಮೀಜಿಯವರ, ಬೌದ್ಧ ಗುರುಗಳಾದಂಥ ಶ್ರೀ ಮಂತೇಜಿಯವರ, ಶ್ರೀಮತಿ ಪುಷ್ಪಾ ಅಮರನಾಥ್ ಅವರ, ನಮ್ಮ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಶ್ರೀ ವಿಜಯಕುಮಾರ್ ಅವರ, ಪುರಸಭೆಯ ಅಧ್ಯಕ್ಷರಾದಂಥ ಶ್ರೀಮತಿ ಶಿವಮ್ಮ ಅವರ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಆಹ್ವಾನಿತ ಗಣ್ಯರೇ, ಅವ್ರು ಯಾರೋ ನೀವು ಬಿಡ ಪೊಲೀಸ್ ನಿಂತಿರ್ಲಿ, ಬಿಡ್ರಿ ಅಲ್ಲಿ. ಇಲ್ಲಿ ಆಗಮಿಸಿರ್ತಕ್ಕಂಥ ಆತ್ಮೀಯ ಅಣ್ಣ ತಮ್ಮಂದಿರ, ಅಕ್ಕ ತಂಗಿಯರೇ, ಮಾಧ್ಯಮದ ಸ್ನೇಹಿತರೆ, ಇವತ್ತು ಹೆಗ್ಗಡದೇವನಕೋಟೆಯಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ಕಾರ್ಯಕ್ರಮವನ್ನು ಅನಿಲ್ ಚಿಕ್ಮಾದು ಅವರು ಏರ್ಪಾಡು ಮಾಡಿಕೊಂಡು ನಮ್ಮನ್ನೆಲ್ಲ ಆಹ್ವಾನ ಮಾಡಿದ್ದಾರೆ. ನಾನು ಅತ್ಯಂತ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ. ಇವತ್ತು ಗೌತಮ ಬುದ್ಧ ಅವರ ಜಯಂತಿ. ಸರ್ಕಾರದ ವತಿಯಿಂದ ಬುದ್ಧ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಸಾಯಂಕಾಲ ಸರ್ಕಾರ 6 ಗಂಟೆಗೆ 7 ಗಂಟೆಗೆ ಬುದ್ಧ ಜಯಂತಿಯನ್ನು ಆಚರಣೆ ಮಾಡ್ತಾ ಇದೆ. ನಾನು ಈ ಸಂದರ್ಭದಲ್ಲಿ
ನಾಡಿನ ಎಲ್ಲ ಜನರಿಗೆ ಮತ್ತು ನಿಮಗೆ ಬುದ್ಧ ಜಯಂತ್ಯೋತ್ಸವದ ಶುಭಾಶಯಗಳನ್ನು ಕೋರಲಿಕ್ಕೆ ಬಯಸ್ತಾ ಇದ್ದೇನೆ. ಬುದ್ಧ ಭಾರತ ದೇಶದಲ್ಲೇ ಹುಟ್ಟಿದದ್ದು, ಇಲ್ಲೇ ನೆಲೆಸಿದ್ದದ್ದು. ಸುಮಾರು 2,500 ವರ್ಷಗಳ ಹಿಂದೆ ಆಗ್ಲೇನೆ ಒಬ್ಬ ರಾಜಮನೆತನದಲ್ಲಿ ಜನಿಸಿದ್ದಂಥವ್ರು ಎಲ್ಲವನ್ನು ತ್ಯಾಗ ಮಾಡಿ ಬೌದ್ಧ ಮತವನ್ನ ಪ್ರಾರಂಭ ಮಾಡಿ ತಾನು ಒಬ್ಬ ಭಿಕ್ಷುಕನಾಗಿ ಬದುಕ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾನೆ. ನಾವೆಲ್ಲ ಶಾಲೆಯಲ್ಲಿ ಓದ್ತಾ ಇದ್ದು. ಆಸೆಗೆ ಏನ್ ಕಾರಣ ಅಂತಂದ್ರೆ ದುಃಖನೇ ಕಾರಣ. ಆಸೆಯೇ ದುಃಖಕ್ಕೆ ಕಾರಣ. ಆಸೆಯೇ ದುಃಖಕ್ಕೆ ಕಾರಣ. ನೀವು ಆಸೆ ಪಡಬಾರ್ದು ಯಾವುದಕ್ಕೂ. ಆಸೆ ಇರಬೇಕು, ಆದರೆ ದುರಾಸೆ ಇರಬಾರದು. ಮನುಷ್ಯನಿಗೆ ಆಸೆ ಇರಬೇಕು, ಆದರೆ ದುರಾಸೆ ಇರಬಾರದು. ಯಾವುದು ಮಾನವತೆಗೆ ವಿರುದ್ಧ ಇರ್ತದೆ ಅದನ್ನು ಯಾವುದನ್ನು ಕೂಡ ನಾವು ಬೆಳೆಸ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಬಹುದು. ಮಾನವತೆ ಬಹಳ ಮುಖ್ಯ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ಕೂಡ ಅನಾವರಣ ಮಾಡಿದ್ದೀವಿ. ಮತ್ತೆ ಅವರ ಜಯಂತ್ಯೋತ್ಸವವನ್ನು ಕೂಡ ಆಚರಣೆ ಮಾಡ್ತಾ ಇದ್ದಾರೆ. 134ನೇ ಜಯಂತ್ಯೋತ್ಸವವನ್ನು ಕೂಡ ಆಚರಣೆ ಮಾಡ್ತಾ ಇದ್ದೀವಿ. ನಿಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವದ ಶುಭಾಶಯಗಳನ್ನ ಕೋರ್ಲಿಕ್ಕೆ ಬಯಸ್ತಾ ಇದ್ದೇನೆ. ನಮ್ಮ ಸರ್ಕಾರ ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ್ ಇದರಲ್ಲಿ ಬದ್ಧತೆ ಇಟ್ಕೊಂಡಿರೋರು ಮತ್ತು ಅದರಂತೆ ನಡ್ಕೊಳ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಕ್ಕಂಥವ್ರು. ಈಗಾಗಲೇ ಮಹದೇವಪ್ಪನವರು ಧರ್ಮದ ಬಗ್ಗೆ ಮಾತಾಡಿದ್ದಾರೆ. ಧರ್ಮ ನಮಗೋಸ್ಕರ ಇದೆ ಹೊರತು ಧರ್ಮಕ್ಕೋಸ್ಕರ ನಾವಿಲ್ಲ. ಧರ್ಮ ಅಂದ್ರೆ ಏನು? ಬಸವಣ್ಣವರು ಬಹಳ ಸುಲಭವಾಗಿ ಹೇಳ್ತಾರೆ, ದಯೆಯೇ ಧರ್ಮದ ಮೂಲವಯ್ಯ. ದಯೆ ಇಲ್ಲದ ಧರ್ಮವ್ಯಾವುದಯ್ಯ. ಆದ್ರಿಂದ ಮನುಷ್ಯನನ್ನ ಪ್ರೀತಿಸಬೇಕೇ ಹೊರತು ದ್ವೇಷಿಸ್ತಕ್ಕಂಥ ಕೆಲಸವನ್ನ ಮಾಡಬಾರದು. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಸಂವಿಧಾನವನ್ನ ರಚನೆ ಮಾಡಿ ಕೊಟ್ಟಾಗ ಬಹಳ ಪ್ರಮುಖವಾಗಿ ನಮ್ಮ ದೇಶದಲ್ಲಿ ಅನೇಕ ಜಾತಿಗಳಿದ್ದಾವೆ, ಅನೇಕ ಧರ್ಮಗಳಿದ್ದಾವೆ, ಅನೇಕ ಭಾಷೆಗಳಿದ್ದಾವೆ, ಅನೇಕ ಸಂಸ್ಕೃತಿಗಳಿದ್ದಾವೆ, ಅನೇಕ ಪ್ರಾಂತ್ಯಗಳಿದ್ದಾವೆ, ಇವೆಲ್ಲ ಇದ್ದಾವೆ. ಅದಕ್ಕೆ ನಾವು ವೈವಿಧ್ಯತೆಯಲ್ಲಿ ಏಕತೆಯನ್ನ ಕಾಣಬೇಕು. ವೈವಿಧ್ಯತೆಯಲ್ಲಿ
ಏಕತೆಯನ್ನ ಕಾಣಬೇಕು ಅಂತ ಹೇಳ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಸಹಿಷ್ಣುತೆ, ಸಹಬಾಳ್ವೆ. ಇನ್ನೊಂದು ಧರ್ಮದ ಜನರನ್ನ, ಇನ್ನೊಂದು ಧರ್ಮವನ್ನ ಸಹಿಸ್ಕೊಳ್ತಕ್ಕಂಥ ಗುಣ ಇರಬೇಕು, ಸಹಿಷ್ಣುತೆ ಅಂತ ಇರಬೇಕು. ಟಾಲರಿಸಮ್. ನಾವು ಇನ್ನೊಂದು ಧರ್ಮದವ್ರನ್ನ ದ್ವೇಷಿಸಿದಾಗ ಸಹಿಷ್ಣುತೆ ಇರಲಿಕ್ಕೆ ಸಾಧ್ಯ. ಇನ್ನೊಂದು ಜಾತಿಯವರನ್ನ ದ್ವೇಷಿಸಿದಾಗ ಸಹಿಷ್ಣುತೆ ಇರಲಿಕ್ಕೆ ಸಾಧ್ಯ. ಇನ್ನೊಂದು ಧರ್ಮದವರನ್ನ ದ್ವೇಷಿಸಿದಾಗ ಸಹಿಷ್ಣುತೆ ಇರಲಿಕ್ಕೆ ಸಾಧ್ಯ. ಎಲ್ಲ ಧರ್ಮಗಳನ್ನೂ ಒಳಗೊಂಡ ವ್ಯಕ್ತಿ ನಾವಾಗಬೇಕು ಅಲ್ವಾ? ಎಲ್ಲರನ್ನೂ ಒಳಗೊಂಡ ವ್ಯಕ್ತಿ ನಾವಾಗಬೇಕು. ಅದನ್ನೇ ಬುದ್ಧ ಬಯಸಿದದ್ದು, ಅದನ್ನೇ ಬಸವಣ್ಣ ಬಯಸಿದದ್ದು, ಅದನ್ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಯಸಿದರು. ಅದಕ್ಕೆ ಬಸವಣ್ಣವರನ್ನ, ಬುದ್ಧನನ್ನ, ಗಾಂಧಿ ಇವರನ್ನ, ಬುದ್ಧನನ್ನ ಬಹಳ ದೊಡ್ಡ ಮಾನವತಾವಾದಿ ಅಂತ ಕರಿತೀವಿ. ಮನುಷ್ಯರನ್ನ ಪ್ರೀತಿಸದೆ ಮಾನವತಾವಾದ. ಈಗ ನಮ್ಮ ಜನ ಹೆಂಗೆ ಅಂತಂದ್ರೆ, ಪ್ರಾಣಿಗಳನ್ನ ಪ್ರೀತಿಸಿ, ಬೇಡ ಅಂತ ಹೇಳಲ್ಲ ನಾನು, ಆದ್ರೆ ಪ್ರಾಣಿಗಳು ಪ್ರೀತಿಸ್ತಾರೆ, ಮನುಷ್ಯನನ್ನು ದ್ವೇಷಿಸ್ತಾರೆ. ಇದು ಹೋಗ್ಬೇಕಲ್ವಾ? ಇದೆಲ್ಲ ಹೋಗ್ಬೇಕಾದ್ರೆ ನಮ್ಮಲ್ಲಿ ಸಮಾನ ಅವಕಾಶಗಳು, ಪರಸ್ಪರ ಸಮಾನತೆ, ಸಮ ಸಮಾಜ ನಿರ್ಮಾಣ ಆದಾಗ ಮಾತ್ರ ಸಾಧ್ಯ ಆಗ್ತದೆ. ನಾನು ವಿದ್ಯಾವಂತನಾಗಬೇಕು, ನಂತರನೇ ಬೇರೆಯವರು ವಿದ್ಯಾವಂತರಾಗಬೇಕು. ನಾನು ಆರ್ಥಿಕವಾಗಿ ಸಬಲನಾಗಬೇಕು, ಬೇರೆಯವರು ಕೂಡ ಆರ್ಥಿಕವಾಗಿ ಸಬಲರಾಗಬೇಕು ಅಲ್ವಾ? ನಾನು ಮಾತ್ರ ಶ್ರೀಮಂತರಾಗಬೇಕು, ಬೇರೆಯವರೆಲ್ಲ ಒಟ್ಟಿಗಿಲ್ದೇದವ್ರ ತರ ಇರಬೇಕು ಅಂತಂದ್ರೆ ಆಗತ್ತಾ? ಅವ್ರಿಗೂ ಹೊಟ್ಟೆ ತುಂಬಾ ಊಟ ಸಿಗ್ಬೇಕು, ನನಗೂ ಹೊಟ್ಟೆ ತುಂಬಾ ಊಟ ಸಿಗ್ಬೇಕು. ಅದಕ್ಕೆ ನಾನು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ, 2013ರಿಂದ 2018ರವರೆಗೆ ಮುಖ್ಯಮಂತ್ರಿ ಆಗಿರುವಾಗ, ಈಗ ಮುಖ್ಯಮಂತ್ರಿ ಆಗಿರುವಾಗ ಎಲ್ಲ ಜನರಲ್ಲಿ, ರೈತರಲ್ಲಿ, ಮಹಿಳೆಯರಲ್ಲಿ, ಯುವಕರಲ್ಲಿ, ಎಲ್ಲ ಜಾತಿಯವರಲ್ಲಿ, ಎಲ್ಲ ಧರ್ಮದವರಲ್ಲಿ ಆರ್ಥಿಕ ಸಾಮಾಜಿಕ ಶಕ್ತಿಯನ್ನು ತುಂಬಬೇಕು. ಆರ್ಥಿಕ ಸಾಮಾಜಿಕ ಶಕ್ತಿ ಇಲ್ಲದೆ ಹೋದರೆ ಜಾತಿನೂ ಹೋಗಲ್ಲ, ಅಸಮಾನತೆನೂ ಹೋಗಲ್ಲ. ಬುದ್ಧ ಎಷ್ಟು ವರ್ಷದಿಂದ ಹೇಳಿದ್ದು ಎಲ್ಲ ಮನುಷ್ಯರಾಗಿ ಅಂತ ಹೇಳಿ? 2500 ವರ್ಷಗಳ ಹಿಂದೆ. ಬಸವಣ್ಣ ಹೇಳಿದ್ದು ಯಾವಾಗ? ಸುಮಾರು 900 ವರ್ಷಗಳು ಆಯ್ತಾ ಬಂತು. 12ನೇ ಶತಮಾನ ಅಂದ್ರೆ 900 ವರ್ಷ ಆಯ್ತಲ್ಲಮ್ಮ. 900 ವರ್ಷ ಆಯ್ತಾ ಬಂತು. ಹೇಳೋದೆಲ್ಲ ನಾವು ಬರೀ ವಚನಗಳು ಹೇಳೋದು. ಇವನಾರವ, ಇವನಾರವ, ಇವನಾರವ ಎಂದು ಎನಿಸದಿರಯ್ಯ, ಇವ ನಮ್ಮವ, ಇವ ನಮ್ಮವ, ಇವ ನಮ್ಮವ ಎಂದೆನಿಸಯ್ಯ, ನಿನ್ನ ಮನೆಯ ಮಗನೆಂದೆನಿಸಯ್ಯ, ಕೂಡಲ ಸಂಗಮ ದೇವ. ಹಿಂಗೆ ಚಪ್ಪಾಳೆ ತಟ್ಟದು ವಚನ ಹೇಳಿದಾಗ. ಆದ್ರೆ ಅದರ ಅರ್ಥ ಗೊತ್ತಾಗಿದೆಯೇನೋ ಗೊತ್ತಿಲ್ಲ ನನಗೆ.
ಇವನ್ ಯಾರು ಅಂತ ಕೇಳಕ್ ಹೋಗ್ಬೇಡಿ, ಇವನ್ ನಮ್ಮವ ಅಂತ ಹೇಳಿ ಅಷ್ಟೇ. ಇವನ್ ಯಾರು ಅಂತ ಕೇಳಕ್ ಹೋಗ್ಬೇಡಿ, ಇವನ್ ನಮ್ಮವ ಅಂತ ಹೇಳ್ತಕ್ಕಂಥ ಪ್ರವೃತ್ತಿಯನ್ನ ಬೆಳೆಸ್ಕೊಂಡ್ರೆ ಜಾತಿ ಅದೇ ಹೋಗ್ಲಿಕ್ಕೆ ಸಾಧ್ಯ ಆಯ್ತು. ಬಸವಣ್ಣ 850 ವರ್ಷಗಳ ಹಿಂದೆ, 900 ವರ್ಷಗಳ ಹಿಂದೆ ವರ್ಗರಹಿತವಾದಂಥ, ಜಾತಿ ರಹಿತವಾದಂಥ, ಅಸಮಾನತೆ ಇಲ್ಲದೆ ಇರ್ತಕ್ಕಂಥ ಸಮಾಜ ನಿರ್ಮಾಣ ಆಗಲಿ ಅಂತ ಹೇಳೋದು. ಆಗಿದೆಯಾ? ಈ ಬಸವಣ್ಣ ಹೇಳಿದ್ದೆ ವಚನ ಇದು. ಇವನಾರವ ಅಂತ ಹೇಳಿತವಲ್ಲ, ಇವ ನಮ್ಮವ ಅಂತ ಹೇಳಿದ್ರಲ್ಲ, ಇದು ಬಸವಣ್ಣ ಹೇಳಿದ್ದು. ಬಸವಣ್ಣ ವಚನ ಇದು. ಆದ್ರೆ ಬಸವಣ್ಣನ ಜಯಂತಿ ಮಾಡ್ತೀವಿ, ಬಸವಣ್ಣವ್ರನ್ನ ಪೂಜಿಸ್ತೀವಿ, ಎಲ್ಲ ಮಾಡ್ತೀವಿ, ಆದ್ರೆ ಜಾತಿ ಮಾತ್ರ ಬಿಡಲ್ಲ. ದುರದೃಷ್ಟವಶ ವಿದ್ಯಾವಂತರಲ್ಲೂ ಕೂಡ ಜಾತಿ ಬೆಳೆದು ಬಿಟ್ಟದೆ. ವಿದ್ಯಾವಂತರು ಅವರಲ್ಲೂ ಜಾತಿ ಬೆಳೆದು ಬಿಟ್ಟದೆ. ನೋಡಿ ಎಷ್ಟು ಗಟ್ಟಿಯಾಗಿ ಮಾಡಿಬಿಟ್ರು ಅಂತಂದ್ರೆ ಪಟ್ಟಭದ್ರ ಹಿತಾಸಕ್ತರು, ನೀನು ಯಾವ ಜಾತಿಲಿ ಹುಟ್ಟಿದ್ಯಾ ಆ ಜಾತಿನಲ್ಲೇ ಸಾಯ್ಬೇಕು. ಈಗ ನಾನು ಕುರುಬರ ಜಾತಿಲಿ ಹುಟ್ಟಿದ್ದೀನಿ, ನಾನು ಬ್ರಾಹ್ಮಣ ಆಗಕ್ಕಾಗಲ್ಲ, ರಜಪೂತ ಆಗಕ್ಕಾಗಲ್ಲ, ವೈಶ್ಯ ಆಗಕ್ಕಾಗಲ್ಲ, ನಾನು ಕುರುಬರ ಜಾತಿಲೇ ಸಾಯ್ಬೇಕು. ನೀನು ನಾಯಕರ ಜಾತಿಲಿ ಹುಟ್ಟಿದ್ದೀನಿ, ನಾಯಕನಾಗೆ ಸಾಯ್ಬೇಕು. ಅದಕ್ಕೆ ಲೋಹಿ ಅವರು ಹೇಳ್ತಾ ಇದ್ದದ್ದು, ವರ್ಗಕ್ಕೆ ಚಲನೆ ಇದೆ. ಬಡವ ಶ್ರೀಮಂತ ಆಗ್ಬೋದು ಅಲ್ವಾ, ಶ್ರೀಮಂತ ಬಡವನು ಆಗ್ಬೋದು. ವರ್ಗಕ್ಕೆ ಚಲನೆ ಇದೆ, ಆದರೆ ಜಾತಿಗೆ ಚಲನೆ ಇಲ್ಲ. ನಾವು ಯಾವ ಜಾತಿಲಿ ಹುಟ್ಟಿದೀವಿ ಆ ಜಾತಿನಲ್ಲೇ ನೇಣಾಕಬೇಕಾಗ್ತದೆ. ಜಾತಿಗೆ ಚಲನೆ ಇಲ್ಲ. ಚಲನೆ ರಹಿತವಾದಂಥ ಸಮಾಜ ಇರೋದ್ರಿಂದ ನಮ್ಮಲ್ಲಿ ಜಾತೀಯತೆ ಅಷ್ಟು ಸುಲಭವಾಗಿ ಹೋಗಲ್ಲ. ಚಲನೆ ಸಿಕ್ಕಿದಾಗ ಮಾತ್ರ, ಯಾವಾಗ ಚಲನೆ ಸಿಗುತ್ತೆ, ಎಲ್ಲರಿಗೂ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಬಂದಾಗ ಮಾತ್ರ ಚಲನೆ ಸಿಗಲಿಕ್ಕೆ ಸಾಧ್ಯ. ಎಲ್ಲರೂ ವಿದ್ಯಾವಂತರಾಗಬೇಕು, ಎಲ್ಲರೂ ಸ್ವಾಭಿಮಾನ ಬರ್ತಕ್ಕಂಥ ರೀತಿಯಲ್ಲಾಗಬೇಕು, ಎಲ್ಲರೂ ಆರ್ಥಿಕವಾಗಿ ಸಬಲರಾಗಬೇಕು, ಶೈಕ್ಷಣಿಕವಾಗಿ ಸಬಲರಾಗಬೇಕು, ರಾಜಕೀಯವಾಗಿ ಸಬಲರಾಗಬೇಕು. ಇದಾದಾಗ ಮಾತ್ರ ಜಾತಿ ಹೋಗ್ಲಿಕ್ಕೆ ಸಾಧ್ಯ. ಇಲ್ಲೆಲ್ಲರೂ ಹೋಗ್ತದ? ಈಗ ಪರಿಶಿಷ್ಟ ಜಾತಿನಲ್ಲೇ 101 ಜಾತಿಗಳಿದಾವೆ. ಎಷ್ಟು? ಪರಿಶಿಷ್ಟ ಜಾತಿನಲ್ಲೇ 101 ಜಾತಿ ಸಬ್ಸೆಟ್ಗಳಿದಾವೆ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ನಾನು ಹಿಂದುವಾಗಿ ಹುಟ್ಟುಬಿಟ್ಟಿದ್ದೀನಪ್ಪ, ಅದು ನನ್ನ ಕೈಲಿರಲಿಲ್ಲ, ಆದರೆ ಸಾಯುವಾಗ ಹಿಂದುವಾಗಿ ಸಾಯಲಾರೆ, ಅದಕ್ಕೆ ಬೌದ್ಧ ಮತ ಸೇರ್ಕೊಂಡ್ಬಿಡ್ತೀನಿ ನಾನು ಅಂತೇಳಿ ಬೌದ್ಧ ಮತ ಸೇರ್ಕೊಂಡು. ಯಾಕೆ ಸೇರ್ಕೊಂಡ್ರು ಗೊತ್ತಾಯ್ತಾನೆ? ಆದಿ ಕರ್ನಾಟಕ ನನ್ನನ್ನ ರಾಜಪ್ಪ ಅಂತ ಒಬ್ರು ಮೇಸ್ಟ್ರು, ಹೆಡ್ ಮಾಸ್ಟರ್ ಬಂದಿದ್ರು. ಅವ್ರು ಏನಾದರೂ ನಮಗೆ 5ನೇ ತರಗತಿಗೆ ಅಡ್ಮಿಷನ್ ಕೊಡಿಸ್ತೇ ಹೋಗಿದ್ರೆ ನಾನು ಓದ್ತಾನೂ ಇರಲಿಲ್ಲ,
ಎಮ್ಮೆನೋ ಕುರಿನೋ ಮೇಕೆನೋ ಕಾಯ್ಕೊಂಡಿರ್ತಿದ್ದೆ, ಅಥವಾ ಹೊಲ ಉತ್ಕೊಂಡಿರ್ತಿದ್ದೆ. ಬಹಳ ಹೆಚ್ಚಂತಂದ್ರೆ ಇವನ್ ತರ ಚಡ್ಡಿ ಹಾಕೊಂಡು, ಈ ಪಂಚೆ ಹಾಕೊಂಡಿದೇನಿಲ್ಲ, ಚಡ್ಡಿ ಹಾಕೊಂಡು ಇರ್ತಿದ್ದೆ. ಯಾಕೆ ಗೊತ್ತಾ ಹೇಳ್ತಾ ಇರೋದು, ಊರಿನಲ್ಲಿ ಪಂಚೆ ಉಟ್ಕೊಳ್ಳೋರು ಬಹಳ ಕಡಿಮೆ, ಎಲ್ಲ ಚಡ್ಡಿನೇ ಹಾಕೊಳ್ಳೋದು. ನಮ್ಮ ಅಪ್ಪ ಪಂಚೆ ಉಟ್ಕೊಂಡಿರೋದೇ ಗೊತ್ತಿಲ್ಲ ನನಗೆ, ಎಲ್ಲ ಚಡ್ಡಿನೇ ಹಾಕೊಂಡಿರ್ತಿದ್ದ ಯಾವಾಗಲೂ. ನೋಡಿ, ನನ್ನ ತಮ್ಮದಿರಿಬ್ರು, ನಮ್ಮ ಅಕ್ಕದಿರಿಬ್ರು, ನಮ್ಮ ಅಣ್ಣ ಒಬ್ಬ, ಅವ್ರು ಯಾರು ಕಲೀಲಿಲ್ಲ, ಅವ್ರು ಯಾರು ಮೇಲಕ್ಕೆ ಬರಲೇ ಇಲ್ಲ. ಅದಕ್ಕೆ ಈ ಹಣೆ ಬರ ಇದೆಯಲ್ಲ, ಹಣೆ ಬರ ನಂಬ್ಕೊಳಕ್ ಹೋಗ್ಬೇಡಿ. ಏನಪ್ಪ ನೀ ಯಾಕೆ ಯಾವ ಹೊಟ್ಟೆಗಿಲ್ಲ, ನಿನ್ಗೆ ಯಾಕೆ ಬಟ್ಟೆಗಿಲ್ಲ, ನೀನ್ ಯಾಕೆ ಅನಕ್ಷರಸ್ಥನಾಗಿದ್ಯಾ, ನೀನ್ ಯಾಕೆ ಬಡವನಾಗಿದ್ಯಾ, ನಿನ್ಗೆ ಯಾಕೆ ಗುಡಿಸ್ಲಿ ಸೂರಿಲ್ಲ ನಿನಗೆ ಅಂತಂದ್ರೆ, ನಾನು ಹಣೆ ಬರ ಸ್ವಾಮಿ, ನಾ ಏನ್ ಮಾಡ್ಲಿ? ಏನ್ ದೇವ್ರು ಹಣೆಲು ಬರೆದು ಬಿಟ್ಟನ? ಯಾರ ಹಣೆಲೂ ಬರೆಯಕ್ ಹೋಗಲ್ಲ ದೇವ್ರು, ಏನಂತಲೂ ಬರೆಯಲ್ಲ. ಯಾರ ಹಣೆಯಲ್ಲಿ ಏನಂತಲೂ ಬರೆಯಲ್ಲ. ಆಮೇಲೆ ಇನ್ನೊಂದೇನು ಹೇಳೋದು ಅಂತಂದ್ರೆ, ನಾನು ಪೂರ್ವ ಜನ್ಮದಲ್ಲಿ ಪಾಪದ ಕೆಲಸ ಮಾಡಿಬಿಟ್ಟಿದ್ದೆ, ಅದಕ್ಕೆ ಹಿಂಗೆ ಹುಟ್ಟು ಬಿಟ್ಟಿದ್ದೀನಿ ಈಗ ಅಂತ ಅನ್ನೋದು. ನಮ್ಮ ಅಪ್ಪ, ನಾನು ಹಳೆ ಹಿಂದಿನ ಜನ್ಮದಲ್ಲಿ ಪಾಪದ ಕೆಲಸ ಮಾಡಿಬಿಟ್ಟಿದ್ದೀನಿ, ಅದಕ್ಕೆ ಈ ಜನ್ಮದಲ್ಲಿ ಹಿಂಗ್ ಹುಟ್ಬಿಟ್ಟಿದ್ದೀನಿ. ಅದಕ್ಕೆ ಬಸವಣ್ಣ ಹೇಳದ ಈ ಕರ್ಮ ಸಿದ್ಧಾಂತ ಇದೆಯಲ್ಲ, ಇದನ್ನ ತಿರಸ್ಕಾರ ಮಾಡಿ ಅಂತ ಹೇಳದ. ಕರ್ಮ ಸಿದ್ಧಾಂತನೇ ನಂಬ್ಕೊಳಕ್ ಹೋಗ್ಬಿಡಿ ನೀವು. ಬಹಳ ಜನ ಇಲ್ಲೆಲ್ಲ ನಂಬ್ಕೊಂಡಿರ್ತಾರೆ ಅಲ್ವಾ, ಹೇಳೋದಿಲ್ಲ ಯಾರುವೆ. ಹಣೆ ಬರ ನಂಬ್ಕೊಳ್ಳೋದು, ಕರ್ಮ ಸಿದ್ಧಾಂತ ನಂಬ್ಕೊಳ್ಳೋದು. ಬಹಳ ಜನ ಇದ್ದಾರೆ ಇಲ್ಲಿ, ನನ್ನ ಹಿಂದ್ಗಡೆ ಕೂತಿರೋರಲ್ಲೇ ಬಹಳ ಜನ ಇದ್ದಾರೆ, ಮುಂದ್ಗಡೆ ಕೂತಿರೋರು ಇಲ್ಲಿ ಕೂತಿರೋರಲ್ಲೇ ಬಹಳ ಜನ ಇದ್ದಾರೆ. ಅದನ್ನೆಲ್ಲ ನಂಬ್ಕೊಳಕ್ ಹೋಗ್ಬಿಡಿ. ನೀವೇನ್ ಮಾಡಬೇಕು ಅಂತಂದ್ರೆ, ಬಸವಣ್ಣ, ಬುದ್ಧ, ಅಂಬೇಡ್ಕರ್, ಗಾಂಧಿ ಅವ್ರಿಗೆ ಗೌರವಿಸ್ಬೇಕು ಅಂತಂದ್ರೆ, ನಾವು ಮನುಷ್ಯರಾಗಿ ಬಾಳ್ತಕ್ಕಂಥ ಪ್ರಯತ್ನವನ್ನ ಮಾಡಬೇಕು. ಇನ್ನೊಬ್ನೂ ಬದುಕಬೇಕು, ನಾನು ಬದುಕಬೇಕು. ನಾವು ಒಬ್ಬನೇ ಬದುಕಬೇಕು ಅಂತ ಅನ್ಕೋಬಾರ್ದು. ಇನ್ನೊಬ್ನೂ ಬದುಕಬೇಕು, ನಾನು ಬದುಕಬೇಕು. ಸಾಧ್ಯವಾದ ಮಟ್ಟಿಗೆ ಪರಸ್ಪರ ಪ್ರೀತಿಯಿಂದ ಇರ್ತಕ್ಕಂಥದನ್ನ ಕಲಿತ್ಕೋಬೇಕು, ಅಂತ ವಾತಾವರಣ ನಿರ್ಮಾಣ ಮಾಡಬೇಕು. ಇದೇ ಬಸವಣ್ಣ, ಇದನ್ನೇ ಗಾಂಧೀಜಿ, ಇದನ್ನೇ ಅಂಬೇಡ್ಕರ್, ಇದನ್ನೇ ಬುದ್ಧ ಬಯಸಿದರು. ಇದನ್ನ ಮಾಡಬೇಕು. ಸಾಕು, ನಾನು ಈ ಕತೆ ಹೇಳಕ್ ಹೋಗಲ್ಲ. ಇವೆಲ್ಲ ಈಗ ಬುದ್ಧ ಬಸವನ ಕತೆ, ನಮ್ಮ ಅನಿಲ್ ಕುಮಾರ್ ಚಿಕ್ಕಮಾದು ಅವರು ಈಗ 140 ಕೋಟಿ ರೂಪಾಯಿಗಳ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ. ಇನ್ನೂ ಮಾಡ್ತಾರೆ. ಯಾಕಂತಂದ್ರೆ ಈಗಲೂ ಒಂದಷ್ಟು ಕೊಟ್ಟ, ನನಗೆ ಅರ್ಜಿಗಳನ್ನೆಲ್ಲ ಕೊಟ್ಟಿದ್ದ. ಇನ್ನೂ ಈಗ ಒಂದು 50-60 ಕೋಟಿ ಕೊಟ್ಟಿರ್ಬೇಕಲ್ಲ. 50-60 ಕೋಟಿ ಕೊಟ್ಟಿದ್ದಾರೆ. ಬಹಳ ಜನ ಈ ವಿರೋಧ ಪಕ್ಷದವ್ರು ಇದಾರಲ್ಲ, ಇವರು ಟೀಕೆ ಮಾಡ್ತಾರೆ. ಸಿದ್ದರಾಮಯ್ಯನ ಸರ್ಕಾರದಲ್ಲಿ ದುಡ್ಡಿಲ್ಲ, ಇವೆಲ್ಲ ದುಡ್ಡಿಲ್ಲದೆ ಮಾಡಕ್ಕಾಯ್ತಿದ್ದ? ಇವೆಲ್ಲನೂ ಈ ಶಂಕುಸ್ಥಾಪನೆ ಆಗಿದಾವಲ್ಲ, ಇವೆಲ್ಲ ದುಡ್ಡಿಲ್ಲದೆ ಮಾಡಕ್ಕಾಯ್ತಿದ್ದೆ ಅಂದ್ರೆ ಹೇಳಿ ನೀವೇ. ಈ ಬಿಜೆಪಿ ಅವರು ಹೇಳ್ತಾರಲ್ಲ, ಅವ್ರಿಗೂ ಮಾನ ಮರ್ಯಾದೆ ಏನೂ ಇಲ್ಲ. ಅವ್ರು ಹೇಳ್ತಾರೆ ಸಿದ್ದರಾಮಯ್ಯನ ಸರ್ಕಾರದಲ್ಲಿ ದುಡ್ಡಿಲ್ಲ, ಎಲ್ಲ ಗ್ಯಾರಂಟಿ ಯೋಜನೆಗಳು ಕೊಟ್ಬಿಟ್ಟು ಪಾಪರ ಆಗ್ಬಿಟ್ಟಿದೆ ಸರ್ಕಾರ. ಪಾಪರಾಗಿರೋ ಸರ್ಕಾರದಲ್ಲಿ ಇವೆಲ್ಲ ಅಭಿವೃದ್ಧಿ ಕೆಲಸಗಳು ಮಾಡಕ್ಕಾಯ್ತಿತ್ತ?
ಮಾಡಕ್ಕಾಯ್ತಿದ್ದೇನ್ರಿ? ದಿವಾಳಿ ಎದ್ದು ಹೋಗ್ಬಿಟ್ಟಿದೆ. ಅಭಿವೃದ್ಧಿ ಕೆಲಸಗಳಿಗೆ ₹1 ಇಲ್ಲ. ಮತ್ತೆ 140 ಕೋಟಿ ರೂಪಾಯಿ, ಈಗ ಒಂದು 50-60 ಕೋಟಿ ರೂಪಾಯಿ ಕೆಲಸ ಕೊಟ್ಟಿದ್ದಾರೆ. ನಾನು ಈ ವರ್ಷ ಅದಕ್ಕೆ MLAಗಳಿಗೆಲ್ಲ 50 ಕೋಟಿ ಕೊಡೋಣ ಅಂತೇಳಿ 8,000 ಕೋಟಿ ರೂಪಾಯಿಗಳನ್ನು ಬಜೆಟ್ನಲ್ಲಿ ಇಟ್ಕೊಂಡಿದ್ದೀನಿ. 8,000 ಕೋಟಿ. ಆಮೇಲೆ ಗ್ಯಾರಂಟಿ ಯೋಜನೆಗಳಿಗೆ ಕಳೆದ ವರ್ಷ ಅಂದ್ರೆ 24-25ರಲ್ಲಿ 52,009 ಕೋಟಿ ರೂಪಾಯಿಗಳನ್ನ ಇಟ್ಟಿದ್ದೆ. ಅದಲ್ಲದೆ ಸುಮಾರು 52,000 ಕೋಟಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ಖರ್ಚು ಮಾಡೋದು. ಎಲ್ಲಿಂದ ಬರ್ತದೆ ದುಡ್ಡು? ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ 52,000 ಕೋಟಿ ಅಲ್ಲ, 51,000 ಕೋಟಿ. ಆಮೇಲೆ ಗ್ಯಾರಂಟಿ ಯೋಜನೆಗಳಿಗೆ 52,000 ಕೋಟಿ. ಈ ವರ್ಷದ ಬಜೆಟ್ನಲ್ಲಿ 50,019 ಕೋಟಿ, 18 ಕೋಟಿ, 50,018 ಕೋಟಿ ಗ್ಯಾರಂಟಿ ಯೋಜನೆಗಳಿಗೆ. ಮತ್ತೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ 83 ಕೋಟಿ, ಸುಮಾರು 1,34,000 ಕೋಟಿ ಕರ್ನಾಟಕದಲ್ಲಿ ಅಭಿವೃದ್ಧಿಗೆ ಖರ್ಚು ಮಾಡ್ತಾ ಇದೆ. 1,34,000 ಕೋಟಿ ಖರ್ಚು ಮಾಡ್ತಾ ಇದ್ದೀವಿ. ಇದು ಪಾಪರಾಗಿರೋ ಸರ್ಕಾರ ಮಾಡಕ್ ಸಾಧ್ಯನಾ? ಯಾರು ಕೊಟ್ಟಿದ್ರು ನಿಮಗೆ? 5 kg ಅಕ್ಕಿಯನ್ನ ಫ್ರೀಯಾಗಿ ಹಿಂದೆ ಯಾರು ಕೊಟ್ಟಿದ್ರ? ಯಡಿಯೂರಪ್ಪ ಕೊಟ್ಟಿದ್ರ? ಜಗದೀಶ್ ಶೆಟ್ಟರ್ ಕೊಟ್ಟಿದ್ರ? ಕೊಟ್ಟಿರ್ಲಿಲ್ಲ. ಅದು ಏನು 5 kg ಅಕ್ಕಿ ಕೊಡ್ಲಿಕ್ಕೆ ಸೋರ್ ಮಾಡದ್ದು ಕೊರೋನಾ ಬಂದಂತವಿಂದ. ಕೇಂದ್ರ ಸರ್ಕಾರ ಅಕ್ಕಿ ಕೊಡಕ್ಕೆ ಶುರು ಮಾಡಿದ್ದು ಕೊರೋನಾ ಬಂತವಿಂದ. ಈಗ ನಾವು ಅದ್ರ ಜೊತೆಗೆ 5 kg ಹೆಚ್ಚಾಗಿ ಕೊಡ್ತಾ ಇದ್ದೀವಿ. ಯಾಕಂತಂದ್ರೆ ಯಾರು ಕೂಡ ಹಸುದು ಮಲಗಬಾರದು. 2 ಹೊತ್ತು ಹೊಟ್ಟೆ ತುಂಬ ಊಟ ಮಾಡಲೇಬೇಕು ಪ್ರತಿಯೊಬ್ಬರೂ. ಇದು ನಮ್ಮ ಬದ್ಧತೆ. ಇದು ನಮ್ಮ ಸರ್ಕಾರದ ಬದ್ಧತೆ. ನಾನು ಯಾಕೆ ಮಾಡಿದೆ ಗೊತ್ತಾ? ನಾನು ಹುಡುಗನಾಗಿದ್ದಾಗ ನಮ್ಮ ಪಕ್ಕದ ಮನೆಯವರು ಅವ್ರ ಮನೆಯಲ್ಲಿ ಮಕ್ಕಳಿಗೆ ಜ್ವರ ಬಂದ್ರೆ, ಬೇದಿ ಆದ್ರೆ ಅಥವಾ ನೆಗಡಿ ಬಂದ್ರೆ, ಇನ್ನೇನ ಬಂದ್ರೆ ರಾಗಿ ಮುದ್ದೆ ಕೊಡಕ್ಕಾಯ್ತಿರ್ಲಿಲ್ಲ, ಜೋಳದ ಮುದ್ದೆ ಕೊಡಕ್ಕಾಯ್ತಿರ್ಲಿಲ್ಲ. ಒಂದು ತುತ್ತ ಅನ್ನಕ್ಕೋಸ್ಕರ ಬಂದು ನಿಂತ್ಕೊಳ್ಳೋರು. ನಾನು ಕಣ್ಣಾರೆ ನೋಡಿದ್ದೆ. ನಾವು ಅನ್ನ ಉಣ್ತಿದ್ದರೆ ಏನಪ್ಪಾ ಲೇ ತಮ್ಮ, ಏನೋ ಅನ್ನ ಉಣ್ತಿದ್ದದ ಹಬ್ಬಕ್ಕಲ್ವೇನೋ? ಹಬ್ಬಕ್ಕೆ ಅನ್ನ ಉಣ್ತಿದ್ದದು, ನೆಂಟರು ಬಂದ್ರೆ ಅನ್ನ ಉಣ್ತಿದ್ದರು. ನಾನು ಏನಪ್ಪ ಒಂದು ತುತ್ತು ಅನ್ನಕ್ಕೋಸ್ಕರ ಬಂದು ನಮ್ಮ ಮನೆ ಹತ್ರ ನಿಂತ್ಕೋಬೇಕಲ್ಲ. ನಮ್ಮ ಹತ್ರ ಸ್ವಲ್ಪ ಗದ್ದೆ ಇತ್ತು ನಮ್ಮ ಮನೆಯಲ್ಲಿ. ಆಗ ಅನ್ನ ಮಾಡೋರು ಸ್ವಲ್ಪ. ನಮ್ಮಮ್ಮ ನಮ್ಮ ಅಜ್ಜಿ ಹೇಳ್ತಿದ್ಲು, ಹೊಟ್ಟೆ ತುಂಬ ಇಟ್ಟು ಬಾಯಿ ತುಂಬ ಅನ್ನ ಉಣ್ಣಬೇಕು ಅಂತ ಹೇಳ್ತೀರಿ. ಇಟ್ಟು ಹೊಟ್ಟೆ ತುಂಬ ಊಟ ಮಾಡ್ಬಿಟ್ಟು ಆಮೇಲೆ ಅನ್ನ ಉಣ್ಣೋದು, ಇದು ಮಾಡ್ತಿದ್ದದು. ನಾನು ಮುಖ್ಯಮಂತ್ರಿ ಆದಮೇಲೆ ಯಾರು ಕೂಡ ಇನ್ನೊಬ್ಬರ ಮನೆ ಹತ್ರ ಹೋಗಿ ಕೈ ಒಡ್ಡಬಾರದು ಒಂದು ತುತ್ತು ಅನ್ನಕ್ಕೋಸ್ಕರ ಅಂತೇಳಿ ತೀರ್ಮಾನ ಮಾಡಿ 5 kg ಅಕ್ಕಿಯನ್ನ ಫ್ರೀಯಾಗಿ ಕೊಡಕ್ ಮಾಡಿದೆ. ಈಗ 10 kg ಕೊಡ್ತಾ ಇದ್ದೀವಿ. ಈಗ 10 kg ಮಾಡೋದು ಅದಕ್ಕೋಸ್ಕರ. ಈಗ ಎಲ್ರೂ ಅನ್ನ ಉಣ್ತಾರೆ. ಈಗ
ಯಾರು ರಾಗಿ ಉಪಯೋಗಿಸೋದಕ್ಕೆ ಬಹಳ ಕಡಿಮೆ ಇರಬೇಕು ಅನ್ನೋಕೆ ಕಾಣಿಸುತ್ತೆ ಅಲ್ವಾ? ಹಾಗೇನೆ ನಿಮಗೆ ಉಪ್ಪು, ಮೆಣಸು, ಈರುಳ್ಳಿ, ಸೀಮೆ ಎಣ್ಣೆ ಇವೆಲ್ಲ ತಗೋಬೇಕಲ್ಲ, ದುಡ್ಡು ಎಲ್ಲಿಂದ ಬರ್ತದೆ? 2,000 ರೂಪಾಯಿ ಕೊಡಕ್ ಶುರು ಮಾಡಿದೆ. ಈ ವರ್ಷ 1,22,000 ಕುಟುಂಬಗಳಿಗೆ 2,000 ರೂಪಾಯಿ, ಮನೆ ಯಜಮಾನಿಗೆ 2,000 ರೂಪಾಯಿ ಕೊಡ್ತಕ್ಕಂಥ ಕೆಲಸ ಮಾಡಿದ್ದೀನಿ. ಅಷ್ಟೇ ಅಲ್ಲ, 200 ಯೂನಿಟ್ ವರೆಗೆ ಫ್ರೀ ಕರೆಂಟ್ ಫೀಸ್ ಯಾರು ಕಟ್ಟಾಗಿಲ್ಲ. ಈಗ ಯಾರ ಶ್ರೀಮಂತರು ಕಟ್ಟಬಹುದು ಅಷ್ಟೇ. ನೀ ಕಟ್ತಾ ಇದೀಯ ನಾಯ್ಕ? ಕಟ್ತಾ ಇದೀಯ ನೀನು? ಎಲ್ಲ ಫ್ರೀ. ನೀನ್ ಕಟ್ತಾ ಇದೀನೋ? ನೀನು ಕಟ್ತಾ ಇಲ್ಲ. ನೀನು ಕಟ್ತಾ ಇಲ್ಲ. ನಿಂಗೆ 2,000 ಬಂದದ? ನಿನಗೆ 2,000 ಬರ್ತದೇನಮ್ಮ? ನಿಮಗೆ ಒಳ್ಳೇದೋ ಕೆಟ್ಟದೋ? ಮತ್ತೆ ಈ ಬಿಜೆಪಿಯವರು ಅದು ಸರಿ ಇಲ್ಲ ಅಂತ ಹೇಳ್ತಾರಲ್ಲ, ನೀವು ಒಪ್ಪಿಗೆನಾ? ಒಪ್ಪಿಗೆನಮ್ಮ? ನೋಡಿ, ಏನ್ ಸತ್ಯ ತಲೆ ಮೇಲೆ ಹೊಡೆದಾಗ ಹೇಳ್ತಾರೆ. ಗೊತ್ತಾಯ್ತೇನಮ್ಮ? ಸತ್ಯ ತಲೆ ಮೇಲೆ ಹೊಡೆದಾಗ. ಅದಲ್ದೇನೆ ಎಲ್ರಿಗೂ ಫ್ರೀ ಬಸ್. ನೀವು ಎಲ್ಲಿಂದ ಎಲ್ಲಿಗಾರ ಹೋಗಿ, ಇವತ್ತು ಯಾರು ದುಡ್ಡು ಕೊಟ್ಬಿಟ್ಟು ಬಂದಿದ್ದೀರಾ? ಎಲ್ಲರಿಗೂ ಫ್ರೀ, ಎಲ್ಲ ಹೆಣ್ಮಕ್ಳಿಗೂ ಫ್ರೀ. ನೀನು ದುಡ್ಡು ಕೊಟ್ಟಿದ್ದೀನಮ್ಮ? ದುಡ್ಡು ಕೊಟ್ಟಿಲ್ಲ. ನೀನು ದುಡ್ಡು ಕೊಟ್ಟಿದ್ಯಾ? ಇಲ್ಲ. ಯಾರು ದುಡ್ಡು ಕೊಡೋಗಿಲ್ಲ. ಹೆಣ್ಮಕ್ಳು ಯಾರು ಕೊಡೋಗಿಲ್ಲ. ನಾನು ಹೆಂಡ್ತಿನೂ ಕೊಡೋಗಿಲ್ಲ, ವೆಂಕಟೇಶ್ನ ಹೆಂಡ್ತಿನೂ ಕೊಡೋಗಿಲ್ಲ ದುಡ್ಡು, ಮಹಾದೇವಪ್ಪನ ಹೆಂಡ್ತಿನೂ ಕೊಡೋಗಿಲ್ಲ. ಮಿನಿಸ್ಟ್ರಿಗಳ ಹೆಂಡ್ತಿನೂ ಕೊಡೋಗಿಲ್ಲ. ಫ್ರೀ ಹೋಗ್ಬೋದು. ಹಿಂದೆ ಯಾರು ಮಾಡಿದ್ರ? ಇವನ್ನೆಲ್ಲ ಮಾಡಬೇಡಿ ಅಂತ ಬಿಜೆಪಿಯವರು ಹೇಳ್ತಿದ್ದದು. ಇವೆಲ್ಲ ಮಾಡ್ಬಿಟ್ರೆ ಭಾರಿ ಕಷ್ಟ ಆಗ್ಬಿಡ್ತದೆ ರಾಜ್ಯಕ್ಕೆ, ಮಾಡಬೇಡಿ ಅಂತ ಹೇಳ್ತಿದ್ರು. ನಾವು ಮಾಡಿದ್ದೀವಿ. ಅಭಿವೃದ್ಧಿ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದೀವಿ. ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಿದ್ದೀವಿ. ಅಭಿವೃದ್ಧಿ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದೀವಿ. ನಮ್ಮ ಸರ್ಕಾರ ಸರಿಯಾಗಿ ಮಾಡ್ತಾ ಇದೆಯಿಲ್ಲೋ? ಬಡವರ ಪರವಾಗಿ ಕೆಲಸ ಮಾಡ್ತಾ ಇದೆಯಿಲ್ಲ? ಏನ್ರಿ? ಯಾರೋ ಹೇಳ್ಬೇಕು, ಇದನ್ನ ನೇರವಾಗಿ ಹೇಳ್ಬೇಕು ಜನಗಳಿಗೆ. ಬಿಜೆಪಿಯವರು ಇಂಥವ್ರು ಇದ್ದಾರಲ್ಲ, ಈ ರಾಜಕಾರಣಿಗಳು ಅಂದ್ರೆ ನೀನಲ್ಲ. ಈಗ ನಿಮ್ಗೆ 4 ರೂಪಾಯಿ ಹೆಚ್ಚು ಮಾಡೋದು. ಈಗ ಬಿಜೆಪಿಯವರು ಜನ ಆಕ್ರೋಶ, ಬೆಲೆ ಏರಿಕೆ. ಈಗ ಚಿನ್ನ ಎಷ್ಟಮ್ಮ ತಾಯಿ? ಚಿನ್ನ ಕೊಂಡ್ಕೊಂಡಿದ್ದೀನಿ. ನರೇಂದ್ರ ಮೋದಿ ಬಂದಾಗ 10 ತೊಲ ಚಿನ್ನಕ್ಕೆ 28,000 ರೂಪಾಯಿ ಇತ್ತು. ಎಷ್ಟು? ಈಗ ಎಷ್ಟಿದೆ? 1,00,000 ರೂಪಾಯಿ. ಬಡವರು ಒಂದು ತಾಳಿ ಮಾಡಿಸ್ಕೊಳಕ್ಕಾಗತ್ತಾ? ಒಂದು ತಾಳಿ ಮಾಡಿಸ್ಕೊಳಕ್ಕಾಗತ್ತಾ? ಬಡವರು 1,00,000 ರೂಪಾಯಿ ಕೊಡಬೇಕು. ಒಂದು ತಾಳಿ ಮಾಡಿಸ್ಕೋಬೇಕು. ಎಲ್ಲಿಂದ ತರ್ತಾರೆ ದುಡ್ಡು? ಬೆಳ್ಳಿ ಈಗ ಎಷ್ಟಿದೆ? 90 ಇದು 1 kgಗೆ ಅಲ್ವೇನಮ್ಮ? ಯಾರ ಕಾಲದಲ್ಲಿ ಜಾಸ್ತಿ ಆದ್ದು? ಮತ್ತೆ ಜನ ಆಕ್ರೋಶವಂತೆ ನಮ್ಮ ಮೇಲೆ. ಆಕ್ರೋಶ ಇರೋದು ಅವ್ರ ಮೇಲೆ. ಅದಕ್ಕೆ ಜನಗಳನ್ನ ತಪ್ಪುದಾರಿಗಳಿಲಿಕ್ಕೆ ನಮ್ಮ ಮೇಲೆ ಆಕ್ರೋಶ. ಜನರ ಆಕ್ರೋಶ
ಸಿದ್ದರಾಮಯ್ಯನವ್ರ ಮೇಲಿದೆ, ಸಿದ್ದರಾಮಯ್ಯನವ್ರ ಪಕ್ಷದ ಮೇಲಿದೆ, ಸಿದ್ದರಾಮಯ್ಯನ ಸರ್ಕಾರದ ಮೇಲಿದೆ ಅಂತೇಳಿ ಎಲ್ಲ ಕಡೆ ತುತ್ತೂರಿ ಊದ್ಕ ಹೊರಟದು ಇದೆಯಾ? ಪೆಟ್ರೋಲ್, ಡೀಸೆಲ್, ಗ್ಯಾಸ್ 414 ರೂಪಾಯಿ ಇತ್ತು ನರೇಂದ್ರ ಮೋದಿ ಬಂದಾಗ. 414 ರೂಪಾಯಿ. ಈಗ ಎಷ್ಟಾಗಿದೆ ಗ್ಯಾಸ್? ಅಡಿಗೆ ಅಡಿಲ್ಲ 900. ಯಾರಪ್ಪ ಜಾಸ್ತಿ ಮಾಡಿದವರು? ಮನಮೋಹನ್ ಸಿಂಗ್ ಅವರು ಇರುವಾಗ 414 ರೂಪಾಯಿ. ಡೀಸೆಲ್ ಬೆಲೆ 46 ರೂಪಾಯಿ. ಪೆಟ್ರೋಲ್ ಬೆಲೆ 71 ರೂಪಾಯಿ. ಈಗ ಎಷ್ಟಿದೆ? ಮತ್ತೆ ಬೆಲೆ ಏರಿಕೆ ಆಗದೆ ಸುಮ್ಮನೆ ಇರ್ತದ? ನೋಡಿ ಬಿಜೆಪಿ ಹೆಂಗ್ ಸುಳ್ಳು ಹೇಳ್ತಾರೆ. ಆಮೇಲೆ ನಮ್ಮಲ್ಲಿ ನಮ್ಮ ಕಾರ್ಯಕರ್ತರಿಗೆಲ್ಲ ಇದೆಲ್ಲ ಗೊತ್ತಿರ್ಬೇಕು. ನಿಮಗೆ ಗೊತ್ತಿದ್ರೆ ಮಾತ್ರ ಜನರಿಗೆ ಹೇಳಕ್ ಅನುಕೂಲ ಆಗ್ತದೆ, ಇಲ್ಲದ್ರೆ ಕಷ್ಟ ಆಗ್ತದೆ. ಇವೆಲ್ಲ ಗೊತ್ತಿರ್ಬೇಕು ನಿಮ್ಗೆ. ಅಕ್ಕಿ ರೇಟ್ ಎಷ್ಟಿತ್ತು, ಗೋಧಿ ರೇಟ್ ಎಷ್ಟಿತ್ತು, ಬೇಳೆ ರೇಟ್ ಎಷ್ಟಿತ್ತು, ಸಕ್ಕರೆ ಎಷ್ಟಿತ್ತು, ಕಬ್ಬಿಣದ ಬೆಲೆ ಎಷ್ಟಿತ್ತು, ಗೊಬ್ಬರದ ಬೆಲೆ ಎಷ್ಟಿತ್ತು, ಎಲ್ಲ ಗೊತ್ತಿರ್ಬೇಕು. ಮನಮೋಹನ್ ಸಿಂಗ್ ಕಾಲದಲ್ಲಿ ಎಷ್ಟಿತ್ತು, ಈಗ ಎಷ್ಟಿದೆ, ಯಾಕೆ ಜಾಸ್ತಿ ಆಯ್ತು, ಇವೆಲ್ಲ ಗೊತ್ತಾಗಬೇಕಲ್ಲ. ಗ್ಯಾರಂಟಿ ಯೋಜನೆಗಳಿಂದ ಬೆಲೆ ಏರಿಕೆ ಆಗ್ಬಿಡ್ತು. ಗ್ಯಾರಂಟಿ ಯೋಜನೆಗಳಿಂದ ಅಭಿವೃದ್ಧಿ ಕೆಲಸಗಳೆಲ್ಲ ನಿಂತು ಹೋಯ್ತು. ಮತ್ತೆ 140 ಕೋಟಿ ರೂಪಾಯಿ ಇವತ್ತು ಅಡಿಗಲ್ಲಾಗ್ತವಲ್ಲ, ಎಲ್ಲಿಂದ ಬಂತು ದುಡ್ಡು? ಇದನ್ನ ಅರ್ಥ ಮಾಡ್ಕೋಬೇಕಾಗತ್ತಲ್ಲ. ಅದರಿಂದ ನಮ್ಮ ಕಾರ್ಯಕರ್ತರು ಸತ್ಯನ ಜನರ ಮುಂದೆ ಹೇಳ್ತಕ್ಕಂಥ ಕೆಲಸವನ್ನ ಮಾಡಬೇಕು. ಸುಳ್ಳು ಹೇಳಬೇಡಿ. ಸುಳ್ಳು ಹೇಳೋದು ಬಿಜೆಪಿಯವ್ರದ್ದು ಹುಟ್ಟುಗುಣ. ಆದರೆ ನಾವು ಈಗ ನೀನು ಎಂತವನು ಆದಿ ಜಾಂಬವ, ಆದಿ ಕರ್ನಾಟಕ SCP TSP ಆಕ್ಟ್ ಮಾಡಿದವ್ರು ಯಾರಯ್ಯ? ಅದು ಹೇಳೋದೇ ಇಲ್ಲ ನೀನು. ಎಲ್ಲರೂ ಮಾಡಿದಾರ? ಬಿಜೆಪಿಯ ಸರ್ಕಾರದವ್ರು ಮಾಡಿದಾರ? ಮತ್ತೆ ಬಿಜೆಪಿಗೂ ಜೈ ಅಂದ್ರೆ ಅಂದ್ರೆ ನೀನಲ್ಲ, ಜೈ ಅನ್ನೋರು. SCP TSP ಆಕ್ಟ್ ಮಾಡಿದವ್ರು ನಾವು. ರಿಸರ್ವೇಶನ್ ಪ್ರಮೋಷನ್ ಮಾಡಿದವ್ರು ನಾವು. ಇಂಡಸ್ಟ್ರೀಸ್ಗಳಿಗೆ, ಶೆಡ್ಯೂಲ್ ಕಾಸ್ಟ್ನವರಿಗೆ, ಇಂಡಸ್ಟ್ರಿ ಮಾಡೋರಿಗೆ ನಾವು. ರಿಸರ್ವೇಶನ್ ಕಾಂಟ್ರಾಕ್ಟ್ ನಲ್ಲಿ ತಗೊಬಂದವರು ನಾವು. ಅದು ಹೇಳೋದೇ ಇಲ್ವಲ್ಲ. ಆಮೇಲೆ ಪ್ರತಿ ಈ ಇದ್ರ ಆಗ್ತಿ ಅಂತಿದ್ದು ಮದೇವಪ್ಪ ನಿದ್ದೆ ಮಾಡ್ತಾ ಇದೀಯಾ? ದಲಿತರ ಮೇಲೆ ದೌರ್ಜನ್ಯ ತಡೆಗಟ್ಟಲಿಕ್ಕೆ ಪ್ರತಿ ಜಿಲ್ಲೆನಲ್ಲಿ ಒಂದು ಕೋರ್ಟ್ಗಳನ್ನ ಮಾಡಿದವರು ನಾವು. ಗೊತ್ತಾಯ್ತೇನೆ? ಅವನು ಹೇಳ್ಬಿಟ್ಟು ಆಮೇಲೆ ಡಿಮ್ಯಾಂಡ್ಸ್ ಕೇಳು, ಬೇರೆ ಡಿಮ್ಯಾಂಡ್. ಇವೆಲ್ಲ ಮಾಡಿದ್ದಾರೆ, ಇವನು ಮಾಡಿ ಅಂತ ಹೇಳು. ಅದ್ ಬಿಟ್ಬಿಟ್ಟು ಬರೀ ಒಂದ್ ಸೈಡ್ ಆಗ್ಬಿಟ್ರೆ ಯಾಕೆ ಹೇಳ್ತಾ ಇದ್ದೀನಿ ಇಲ್ಲಿ ಅಂತಂದ್ರೆ, ಇಲ್ಲಿ 70,000ಕ್ಕೂ ಹೆಚ್ಚು ಶೆಡ್ಯೂಲ್ ಕಾಸ್ಟ್ನವ್ರು ಇದ್ದಾರೆ. ಅದಕ್ಕೋಸ್ಕರ ಇವನ್ನೆಲ್ಲ ಪ್ರಸ್ತಾಪ ಮಾಡಿದ್ದೀನಿ. ಸಮಯ ಬಹಳ ಆಗಿದೆ. ನಾನು ಹೆಚ್ಚು ಈಗಾಗಲೇ ಜಾಸ್ತಿ ಮಾತಾಡ್ಬಿಟ್ಟಿದ್ದೀನಿ, ಇನ್ನೂ ಮಾತಾಡಕ್ ಹೋಗೋದಿಲ್ಲ. ನೀವೆಲ್ಲ ಪಾಪ ಊಟ ಮಾಡಿ ಬಹಳ ಖಾಲಿ ಆಗ್ಬಿಟ್ಟಿದ್ದಾವೆ ಎಲ್ಲ ಹಿಂದ್ಗಡೆ. ಇವರೆಲ್ಲ ಇಲ್ಲಿ ನಿಂತಿರೋಲ್ಲ, ಅಲ್ಲಿ ನಿಂತಿರೋರು ಇವರೆಲ್ಲ ಕೂತ್ಕೊಂಡಿದ್ರೆ ಜಾಗ ಭರ್ತಿಯಾಗಿರ್ತಿತ್ತು. ಎಲ್ಲ ಈ ಕಡೆಯಿಂದ ನೋಡ್ತಾವ್ರೆ ಎಲ್ಲ. ನಾನು ಹೆಗ್ಗಡದೇವ್ರ ಕೋಟೆಗೆ ಈ ಸಾರಿ ಮುಖ್ಯಮಂತ್ರಿ ಆದ್ಮೇಲೆ ಇದು ಎಷ್ಟನೇ ಸಾರಿ ಅಪ್ಪ? 4ನೇ ಬಾರಿ ಬರ್ತಾ ಇದ್ದೀನಿ.
ಮತ್ತೆ ನಾನು ರಾಜಕೀಯ ಬಂದಂದಿಂದಲೂ ಬದುಕಲೇ ಇದ್ದೀನಿ ಹೆಗ್ಗಡದೇವನಕೋಟೆಗೆ. ಹೆಗ್ಗಡದೇವನಕೋಟೆ ಜನರು ಬಹಳ ಒಳ್ಳೆ ಜನ. ಯಾವಾಗಲೂ ಕೂಡ ನನ್ನನ್ನು ಬೆಂಬಲಿಸಿದ್ದೀರಿ, ನಮ್ಮ ಪಕ್ಷ ಬೆಂಬಲಿಸಿದ್ದೀರಿ, ನಮಗೆ ಅಧಿಕಾರ ಕೊಟ್ಟಿದ್ದೀರಿ, ಇಲ್ಲಿವರೆಗೆ ಬೆಂಬಲಿಸಿದ್ದೀರಿ. ಮುಂದೆನೂ ಕೂಡ ಅನಿಲ್ ಚಿಕ್ಕಮಾದೇವರಿಗೆ ಬೆಂಬಲಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಅವ್ರ ಮೂಲಕ ನಮ್ಮ ಸರ್ಕಾರ ನಿಮಗೆ ಈ ಸಮಾಜದಲ್ಲಿರ್ತಕ್ಕಂಥ ಮಹಿಳೆಯರಿಗೆ, ರೈತರಿಗೆ, ಬಡವರಿಗೆ, ದಲಿತರಿಗೆ, ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ ನ್ಯಾಯ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ. ಆಗ್ಬೋದಾ? ಭವನ ಬಾಳೋಣ ಬಿಡಪ್ಪ, ಭವನ ಮಾಡೋಣ ಮಾಡೋಣ ಬಿಡು. ಅಂಬೇಡ್ಕರ್ ಭವನ ಕೇಳ್ತಾ ಇದ್ದಾರೆ, ಅದನ್ನು ಮಾಡ್ಕೊಳ್ಳೋಣ.